ಹಾಯ್ ಗಾಯ್ಸ್, ವೆಲ್ಕಮ್ ಟು ಡೇ 3 #41 ಡೇಸ್ ಆಫ್ ಮೀ. ಸೊ ನಿನ್ನೆ ನೈಟು ಎಡಿಟ್ ಮಾಡಿ ಮಲ್ಕೊಳ್ಳೋದ್ರಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಮಾರ್ನಿಂಗ್ ಕಣ್ಣೇ ತೆಗಿಯೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಫಸ್ಟ್ ನಾನು 1 ಕಪ್ ಕಾಫಿನ ಮಾಡ್ಕೊಂಡು ಕುಡಿದೆ. ಸೊ ಅದಾದಮೇಲೆ ಸೇಬು ಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನ ತಿಂದ್ಕೊಂಡು ನಾನು ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಅಲ್ಲಿಗೆ ಹೋಗಿಬಿಟ್ಟು ಅದು ನೆಕ್ಸ್ಟ್ ನಾನು ಸ್ಟೋರಿಗೆ ಹೋದೆ. ಸೊ ಇವತ್ತಿನ ಔಟ್ಫಿಟ್ ಇದಾಗಿತ್ತು. ಸೊ ಸ್ಟೋರಿಗೆ ಹೋದ ತಕ್ಷಣ ಮತ್ತು ಏನೇನು ಕೆಲಸ ಪೆಂಡಿಂಗ್ ಇದೆ, ಏನೇನಿದೆ ಅಂತ ಎಲ್ಲನೂ ಒಂದು ಸಲ ಚೆಕ್ ಮಾಡಿದೆ. ಸೊ ಚೆಕ್ ಮಾಡಿಕೊಂಡು ಯಾಕೋ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಅಂತ ಸ್ವಲ್ಪ ಪೋಸ್ ಕೊಟ್ಟೆ ಈ ವಿಡಿಯೋಗೆ. ಸೊ ಅದಾದಮೇಲೆ ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡ್ತು. ಸೊ ನಮ್ಮ ಮಮ್ಮಿ 3 ಜನಕ್ಕೂ ಆಗೋಷ್ಟು ಊಟನ ಕೊಟ್ಟು ಕಳಿಸಿದ್ರು. ಸೊ ತಿನ್ಕೊಂಡ್ವಿ. ಸೊ ತುಂಬ ಚೆನ್ನಾಗಾಗಿತ್ತು ಊಟ. ಅವರು ಹೇಳ್ತಾರೆ ನೋಡಿ ಯಾವ ಥರ ಆಗಿತ್ತು ಅಂತ. ರೈಸ್ ಸಾಂಬಾರು ಹೇಗಾಗಿದೆ? ಸೂಪರ್ಪಾ. ನಾನು ತಲೆ ಕೆಟ್ಟು ಹೋಟೆಲ್ ಇಟ್ಬಿಡ್ತೀನಿ ನೋಡಿ. ಸೊ ಊಟನ ಮುಗಿಸ್ಕೊಂಡು ಮತ್ತೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಷ್ಟರಲ್ಲಿ ಈವ್ನಿಂಗ್ ಆಗೇ ಬಿಡ್ತು. ಮತ್ತು 1 ಕಪ್ನ ಟೀ ಕುಡಿದು ಮತ್ತು ಮನೆಗೆ ಬಂದೆ. ಸೊ ಎಣ್ಣೆನ ಬಿಸಿ ಮಾಡಿಕೊಂಡು, ಇವತ್ತು ಸ್ಯಾಟರ್ಡೇ ಅಲ್ವಾ, ಸೊ ನಾನು ವೀಕ್ಲಿ 2 ಟೈಮ್ಸ್ ಆಯಿಲ್ನ ಅಪ್ಲೈ ಮಾಡ್ತೀನಿ ಹೇರ್ಸ್ಗೆ. ಸೊ ಅದಕ್ಕೆ ಮನೆಗೆ ಬಂದ ತಕ್ಷಣವೇ ಆಯಿಲ್ನ ಅಪ್ಲೈ ಮಾಡಿದೆ. ಸೊ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡಿಕೊಂಡೆ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ನಂಗೆ ತುಂಬಾ ಫಸ್ಟು ಹೇರ್ ಫಾಲ್ ತುಂಬಾ ಆಗ್ತಾಯಿತ್ತು. ಸೊ ಇವಾಗ ಈ ಥರ ಎಲ್ಲ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಸೊ ಹೇರ್ಸ್ಗೆಲ್ಲ ಆಯಿಲ್ನ ಅಪ್ಲೈ ಮಾಡಿಕೊಂಡು, ಸೊ ಅದಾದಮೇಲೆ ನಾನು ಒಂದು ಎಳ್ನೀರನ್ನ ಕುಡಿದೆ. ಸೊ ಎಳ್ನೀರು ಕುಡಿದ್ಬಿಟ್ಟು ಅಷ್ಟರಲ್ಲಿ ನೈಟ್ ಆಗಿಬಿಡ್ತು. ಸೊ ಬಿಗ್ ಬಾಸ್ ನೋಡ್ತಾ ನಾನು ನನ್ನ ಊಟನ ಮುಗಿಸ್ಕೊಂಡೆ. ಸೊ ಊಟ ಆದಮೇಲೆ ಮತ್ತೆ 1 ಕಪ್ ಗ್ರೀನ್ ಟೀನ ಕುಡಿದೆ. ಗ್ರೀನ್ ಟೀ ಕುಡಿದು ಏನೇನು ಎಡಿಟಿಂಗ್ ಇದೆ, ಏನೇನು ವಿಡಿಯೋಸ್ ಪೆಂಡಿಂಗ್ ಇದೆ, ಏನೇನು ಮಾಡಬೇಕು ಎಲ್ಲನೂ ಎಡಿಟಿಂಗ್ ಮುಗಿಸ್ಕೊಂಡು, ಅಪ್ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮಲಗಿದೆ. ಸೊ ಬಾಯ್, ಮತ್ತೆ ನೆಕ್ಸ್ಟ್ ವಿಡಿಯೋ